ಬನ್ನಿ ಅಪ್ಪರೇ, ದಯಮಾಡಿ ಬನ್ನಿ ಅಮ್ಮ ಈ ಕಡೆ. ಫೋಟೋ ಆಮೇಲೆ ತಗೊಂಡ್ರೆ ಬರ್ರಮ್ಮ. ಕಾರ್ಯಕ್ರಮದ ರೂವಾರಿಗಳು ರಶ್ಮಿ ರಾಮೇಗೌಡರವರು ರಾಜ್ಯದ ಮಹಿಳಾ ವಿಭಾಗದ ಅಧ್ಯಕ್ಷರು ದಯವಿಟ್ಟು ಸ್ವಾಗತ ಭಾಷಣ ಮಾಡಿದ್ದಾರೆ. ಬರ್ಲಿ ಜೋಳದ ಚಪ್ಪಾಳೆ. ನಮ್ಮ ಅಪ್ಪಾಜಿ ನಮ್ಮೆಲ್ಲರ ನಾಯಕರು ನಮ್ಮ ದೇವೇಗೌಡರು ದಯಮಾಡಿ ಎಲ್ಲ ಕುತ್ಕೊಂಡ್ಬಿಡಿ. ದಯಮಾಡಿ ಎಲ್ಲ ಜಾಗ ಬಿಟ್ಟು ಅಲ್ಲಿ ಕುತ್ಕೊಂಡ್ರಪ್ಪ, ಕುತ್ಕೊಂಡ್ಬಿಡ್ರಮ್ಮ. ಸಿಸ್ಟರ್ ಬನ್ನಿ, ದಯವಿಟ್ಟು ಕುತ್ಕೊಳ್ಳಿ. ಬನ್ರಮ್ಮ, ನಮ್ ಕಳಿಸಿ ಎತ್ಕೊಂಡ್ರಲ್ಲ, ದಯಮಾಡಿ ಬಂದು ಕುತ್ಕೊಳ್ಳಿ. ಬನ್ನಿ ಈ ಕಡೆ ಹೆಣ್ಮಕ್ಳು ಕರ್ಕೊಂಡ್ರಮ್ಮ. ಕರ್ಕೊಳ್ಳಿ ಅವರು. ಧನ್ಯವಾದ. ಶುಭಕರು ಪ್ರೀತಿದಾಯಕ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರಿಗೆ. ನಿಮ್ಮೆಲ್ಲರ ಅಮೂಲ್ಯವಾದ ಮಾತಾಡ್ತಾ ಇದ್ರೆ ಪ್ರತಿಯೊಬ್ಬರನ್ನು ಗುರುತಿಸಿ ಒಂದ್ ನಿಮಿಷ ಸನ್ಮಾನ ಇದೆ. ನಿನ್ನೆ ಪಕ್ಷದ ಕಚೇರಿಯಲ್ಲಿ ಅವರೆಲ್ಲ ಗೇಮ್ಸ್ ಆಡಿದ್ದಾರೆ, ಅವ್ರಿಗೆ ಗಿಫ್ಟ್ಸ್ ಇದೆ ಕೊಡೋದು. ಅವರು ಅನಿತಾ ಕರು ಮತ್ತೆ ಪೂಜೆ ದೇವೇಗೌಡರು ಸರ್ ಜೊತೆ ನಿಖಿಲ್ ಕುಮಾರ್ ಅವ್ರ ಜೊತೆ ತಗೊಂಡ್ರು ಅಂತೇಳಿ ದಯಮಾಡಿ. ಕರ್ನಾಟಕ ಪ್ರದೇಶ ಜನತಾದಳ ಬೆಂಗಳೂರು ಮಹಾನಗರ ಏನಮ್ಮ ಅದ್ದೂರಿ ಬನ್ನಿ ನೀವು ಈ ಕಡೆ. ಅಣ್ಣ ಈ ಕಡೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅಣ್ಣನವರೇ, ನಮ್ಮ MLC ನಮ್ಮ ಜವರಾಯಗೌಡ ಅವರೇ, ಮಾಜಿ ಶಾಸಕರಾದಂಥ ತಿಪ್ಪೇಸ್ವಾಮಿ ಸರ್ ಅವರೇ, ನಮ್ಮ ಅಧ್ಯಕ್ಷರು ಬೆಂಗಳೂರು ನಗರದ ಅಧ್ಯಕ್ಷರಾದಂಥ ರಮೇಶ್ ಗೌಡ ಅಣ್ಣನವರೇ ಹಾಗೂ ಉಪಸ್ಥಿತರಿರುವ ಎಲ್ಲ ನಾಯಕರಿಗೂ, ಮುಖಂಡರಿಗೂ, ನಮ್ಮ ತಾಯಂದಿರಿಗೂ, ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ. ಈಗ ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತು, ಈ ಮಹಿಳಾ ದಿನಾಚರಣೆ ಅಂಗವಾಗಿ ನಾನೊಂದು 2 ಮಾತು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಪಕ್ಷ, ನಮ್ಮ JDS ಪಕ್ಷ ನಮ್ಮ ಮಹಿಳೆಯರಿಗಾಗಿ ಏನೇನು ಮಾಡಿದೆ ತಮಗೆಲ್ಲ ಗೊತ್ತಿರೋದೆ. ಇನ್ನೊಂದು ಬಾರಿ ಅದನ್ನು ನೆನಪಿಸ್ತೀನಿ. ನಮ್ಮ
ಅಪ್ಪಾಜಿ ಪ್ರಧಾನಿಗಳಾಗಿದ್ದಾಗ ಮೊದಲನೇ ಬಾರಿಗೆ ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗಿರೋದು ಹೆಣ್ಮಕ್ಳಿಗೆ 33% ಏನು ರಿಸರ್ವೇಶನ್ಗೆ ಫಸ್ಟ್ ಇದು ಮಾಡಿದ್ರು ಅಪ್ಪಾಜಿ ಕಡೆಯಿಂದ ಆಯಿತು. ಅದನ್ನು ಮೋದಿ ನರೇಂದ್ರ ಮೋದಿ ಸಾಹೇಬರು ಅದನ್ನು ಈಗ ಇದು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಏನು ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು ಅಂತ ಮೊದಲನೇ ಬಾರಿಗೆ ನಮ್ಮ ಹೆಣ್ಮಕ್ಳಿಗೆ ಶಾಲಾ ಕಾಲೇಜ್ ಹೆಣ್ಮಕ್ಳಿಗೆ ಸೈಕಲ್ ವಿತರಣೆ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೆಲ್ಲ ನಮ್ಮೆಲ್ಲ ತಾಯಂದ್ರಿಗೆ ತುಂಬ ನೋವಿನ ಸಂಗತಿ ಒಂದಿತ್ತು ಈ ಲಾಟ್ರಿ. ಆ ಲಾಟ್ರಿ ನಿಷೇಧ ಮಾಡೋ ಮುಖಾಂತರ ನಮ್ಮ ತಾಯಂದ್ರಿಗೆ ನೆಮ್ಮದಿ ಜೀವನ ನಡೆಸೋಂಗೆ ಮಾಡಿದ್ರು ನಮ್ಮ ಕುಮಾರಣ್ಣ ಅವರು. ಇದೇ ರೀತಿ ಮೊದಲನೇ ಆದ್ಯತೆ ನಮ್ಮ ಪಕ್ಷದಲ್ಲಿ ಹೆಣ್ಮಕ್ಳಿಗಿದೆ. ನಾವು ನಮ್ಮ ಪಕ್ಷನ ಬಲಪಡಿಸೋದಕ್ಕೋಸ್ಕರ ನಮ್ಮ ಹೆಣ್ಮಕ್ಳು ದಯವಿಟ್ಟು ಬರೀ ಬಂದ್ವಿ ಯಾವುದೋ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ವಿ ಅಂದಿದ್ದೆ. ನಮ್ಮ ಜಾಗದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿ ಪಕ್ಷನ ಗಟ್ಟಿ ಮಾಡಿ ಮುಂದಿನ ದಿನಗಳಲ್ಲಿ ಏನು ಅಪ್ಪಾಜಿ ಅವರ ಕನಸು 33% ರಿಸರ್ವೇಶನ್ ಇದೆ. ಈಗ ನಮ್ಮ ಪಕ್ಷದಲ್ಲಿ ಇಬ್ರು MLA ಮೇಡಮ್ ಅವರಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ 2 ಹೋಗಿ 20 ಸ್ಥಾನ ಹೆಣ್ಮಕ್ಳು ನಮ್ಮ ಪಕ್ಷದಿಂದ ಗೆದ್ದು. ಅದೇ ರೀತಿ ಯಾವಾಗ ಗೆದ್ದು ಬರ್ತೀವಿ ಅಂದ್ರೆ ಬರೀ ನಾವು ಸಂಘಟನೆ ಮಾಡಿದಾಗ ಗೆದ್ದು ಬರ್ತೀವಿ. ನಮ್ಮ ಶಕ್ತಿ ಏನು ಅಂತ ನಮ್ಮ ಜಾಗಗಳಲ್ಲಿ ತೋರಿಸಿದಾಗ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ನಮ್ಮ ದೇವೇಗೌಡ ಅಪ್ಪಾಜಿ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡು ನೀವು ಯಾರು ಶಕ್ತಿವಂತರಾಗಿದ್ದೀರಾ, ಚೆನ್ನಾಗಿ ನಿಮ್ಮ ಏರಿಯಾದಲ್ಲಿ ಕೆಲಸ ಮಾಡಿದ್ದೀರಾ, ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಾ ಅಂಥವ್ರಿಗೆ ಟಿಕೆಟ್ ಕೊಡ್ಸೋದಾಗ್ಲಿ ಇನ್ನೊಂದಾಗ್ಲಿ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ. ಅವ್ರು ನಮಗೆ ಶಕ್ತಿವಂತರಾದ್ರೆ ಖಂಡಿತ ಮುಂದಿನ ಚುನಾವಣೆಯಲ್ಲಿ, ಯಾಕಂದ್ರೆ ತಮಗೆ ಗೊತ್ತಿದೆ BJP ಜೊತೆ ಅಲಯನ್ಸ್ ಇರೋದ್ರಿಂದ ನಮ್ಗೆ ಖಂಡಿತ ಮುಂದಿನ ಏನು ಎಲೆಕ್ಷನ್ ನಲ್ಲಿ ನಾವೆಲ್ಲ ಗೆದ್ದು ಬರ್ತೀರಾ. ಅದೇ ರೀತಿ ನಿಮ್ಗೆ ದಯವಿಟ್ಟು ಕೆಲಸ ಮಾಡಿ ನಮ್ಮ ಪಕ್ಷನ ಬಲಪಡಿಸಿ ಎಲ್ಲ ರೀತಿ ಒಳ್ಳೇದಾಗುತ್ತೆ. ಆದರೆ 92 ಆಗುತ್ತೆ. ದಯಮಾಡಿ ಯಾರು ತಪ್ಪು ತಿಳ್ಕೊಂಡು ಈ ಪಕ್ಷದ ಅಧ್ಯಕ್ಷನೇ ಶ್ರೀಮತಿ ರಶ್ಮಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಕೆಲವು ದಿವಸಗಳ ಹಿಂದೆ ನಾನು ಕೋಲಾರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಈ ಭಾಗದಲ್ಲಿ ಕನಿಷ್ಠ ಒಂದು 50,000 ಹೆಣ್ಣು ಮಕ್ಕಳ ಸಭೆಯನ್ನು ಮಾಡಿ ಈ ಮಾತನ್ನ ಹೇಳಿ ಅವ್ರು ಮಾಡ್ತೀವಿ ಅಂತ ಹೇಳಿ ನಾನು ಬರೋದಕ್ಕಿಂತ ಮುಂಚೆ ಲೀಲಾವತಿ ಆರ್ ಪ್ರಸಾದ್ ಅವರು ಮಾತಾಡಿರ್ಬೋದು. ಶೈಲಜಾ ಅವರು ನನ್ನ ಮೇಲೆ ಮಾತಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿಯವರು ಸಾಕಷ್ಟು ವಿಷಯ ಒಬ್ಬ ಅನುಭವಿ ರಾಜಕಾರಣಿಗಳಿಗಿಂತ ಅತ್ಯಂತ ಮೇಲ್ಮಟ್ಟದಲ್ಲೇ ಮಾತನಾಡಿದರು. ಈಗ ಯುವ ಮುಖಂಡ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ನುರಿತ ರಾಜಕಾರಣಿಯು ಇಂತೂ ಮೀರಿ ಇವತ್ತು ಮಾತನಾಡಿದ್ದಾರೆ. ತುಂಬ ಸಂತೋಷ. ಈ ಕಾರ್ಯಕ್ರಮ ಏರ್ಪಾಡು ಮಾಡೋದ್ರಲ್ಲಿ ರಮೇಶ್ ಗೌಡರು ಸ್ವಲ್ಪ ಮಟ್ಟಿಗೆ ಅವರ ಪಾತ್ರ ಹೆಚ್ಚಿರ್ಬೋದು. ತಿಪ್ಪೇಸ್ವಾಮಿಯವರು ಇಲ್ಲೇ ಇದ್ದಾರೆ, ನಮ್ಮಜ್ಜವರೇ ಹೊರಟಿದ್ದಾರೆ, ಬಾಬು ಅವರಿದ್ದಾರೆ,
ನಾಡುಗೌಡರಿದ್ದಾರೆ. ಸಾಹೇಬ್ರೆ, ಮತ್ತೊಬ್ರು ಬಹುಶಃ ಈ ಪಕ್ಷದ ಕಚೇರಿಯಲ್ಲಿ ಒಂದು ಶಿಸ್ತು ಮತ್ತು ಪಕ್ಷದ ಕಚೇರಿಗೆ ಪ್ರತಿಯೊಬ್ಬರಿಗೂ ಒಂದು ಹೊಸ ಚೈತನ್ಯ ಬರ್ತಕ್ಕಂಥ ನಿಟ್ಟಿನಲ್ಲಿ ಯಾರಾದರೂ ಏನೂ ನಿರೀಕ್ಷೆಗಳಿಲ್ದಿಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸಮಕಾಲದವರು ಅವರ ಜೊತೆಯಲ್ಲಿ ಕಳೆದ 35-40 ವರ್ಷಕ್ಕೂ ದೀರ್ಘಕಾಲ ಹೆಜ್ಜೆಯನ್ನು ಹಾಕುತ್ತಾ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣ ಅವರ ಪಾತ್ರ ಪಕ್ಷ ಕಟ್ತಕ್ಕಂಥದ್ದಕ್ಕೆ ಬಹಳ ದೊಡ್ಡ ಪಾತ್ರ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಅದನ್ನ ಅಲುಗಳೆಯಕ್ಕಾಗೋದಿಲ್ಲ. ಈಗ ತಾನೇ ಬೆಂಗಳೂರು ನಗರದ ಅಧ್ಯಕ್ಷರು ಸ್ವಲ್ಪ ಕಠಿಣವಾಗಿ ಮಾತನಾಡ್ತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ದೇವೇಗೌಡರು ಸಾಹೇಬ್ರ ಒಂದು ಆಶೀರ್ವಾದ, ಅವರ ಒಂದು ಸಲಹೆ ಸೂಚನೆಯ ಮೇರೆಗೆ ಬೆಂಗಳೂರಿನಲ್ಲಿ ಬರ್ತಕ್ಕಂಥ 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿನಿತ್ಯ ನನಗೆ ವಾಟ್ಸ್ಆ್ಯಪ್ನಲ್ಲಿ ಅವರ ಕಾರ್ಯವೈಖರಿಗಳು, ಅವರ ಕಾರ್ಯ ಚಟುವಟಿಕೆಗಳ ಬಗ್ಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ತಾವು ಒಳ್ಳೆ ಹೆಜ್ಜೆಯನ್ನ ಇಟ್ಟಿದ್ದೀರಿ ರಮೇಶ್ ಗೌಡ್ರೆ, ಆದರೆ ದಯಮಾಡಿ ನಿಮ್ಮಲ್ಲಿ ಒಂದು ಕೇಳ್ಕೊಳ್ತಕ್ಕಂಥದ್ದು, ಯಾಕೆಂದ್ರೆ ನಾನು ಬಹಳ ಚಿಕ್ಕ ವಯಸ್ಸು, ನನಗೇನು ಬಹಳ ದೊಡ್ಡ ವಯಸ್ಸೇನಾಗಿಲ್ಲ, ಆದರೂ ಸಣ್ಣ ವಯಸ್ಸಲ್ಲಿ 3 ಚುನಾವಣೆಗಳಲ್ಲೂ ಎಡವಿದ್ದೀವಿ. ಅದಕ್ಕೋಸ್ಕರ ಎಡವಿದ್ದೀವಿ ಅಂದರೆ ಅದಕ್ಕೆ ನಾನಾ ಕಾರಣಗಳಿದೆ. ಅಲ್ಲಿ ವೈಯಕ್ತಿಕವಾಗಿ ಇಲ್ಲ, ನಮ್ಮ ತಾಯಿಯವರು ಬಿಡು ಅಂತಾರೆ, ಇರಲಿ ಒಂದು ನಿಮಿಷ ಮುಗಿಸ್ತೇನೆ. ನಾನಾ ಕಾರಣಗಳು, ರಾಜಕಾರಣದ ಸನ್ನಿವೇಶಗಳು, ಆಯಾ ಸಂದರ್ಭಗಳು, ಇವೆಲ್ಲವೂ ಕೂಡ ಕಾರಣಗಳಾಗ್ತವೆ. ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಒಂದು ದಯಮಾಡಿ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಆಶಾದಾಯಕವಾದಂಥ ಚಿಂತನೆ ಒಂದಿಗೆ ಉದ್ದೇಶ ಯಾವಾಗಲೂ ಒಳ್ಳೇದಿದ್ದಾಗ ಖಂಡಿತವಾಗ್ಲೂ ಗುರಿ ಮುಟ್ತೀರಿ. ಗುರಿ ಮುಟ್ತಕ್ಕಂಥ ಸಮಯ ನಿಗದಿ ಮಾಡ್ತಕ್ಕಂಥವನು ಈಶ್ವರ ಭಗವಂತ, ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಆಶೀರ್ವಾದ, ಈ ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಮುಂದಿನ ದಿನಗಳಲ್ಲಿ 100ಕ್ಕೆ 100 ಈ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಭವಿಷ್ಯ ಇದೆ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ, ವಿಶೇಷವಾಗಿ ರೈತಾಪಿ ವರ್ಗ ಯಾವಾಗಲೂ ಕೂಡ ಸ್ಮರಿಸ್ಕೊಳ್ತಾ ಇರ್ತಾರೆ. ನಾನು ಅದು ಮಾತನಾಡೋದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ಮತ್ತೊಬ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನ ಕೊಡಬೇಕು, ರಾಜಕೀಯವಾಗಿ ಶಕ್ತಿಯನ್ನ ತುಂಬಿಸ್ಬೇಕು, ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಕೂರಿಸ್ಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅವರ ಒಂದು ಸಂಪುಟದಲ್ಲಿ ಇಲ್ಲಿ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ನೀಲಮ್ನವರು ಅತ್ಯಂತ ಅನುಭವಿಗಳು. ಸ್ವಲ್ಪ ಮೊದಲು ಮಹಿಳೆಯರ ಹೆಸರು ಹೇಳ್ತಾ ಇದ್ದೀನಿ. ಯುವ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ರವರೇ, ಹಾಗೂ ಈ ಸಭೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ, ಈ ಸಭೆಗೆ ಮುಖ್ಯವಾಗಿ ನಾನು ಬರಲು ಒಪ್ಪಿಕೊಂಡಿದ್ದು ನಿಮ್ಮೆಲ್ಲರನ್ನ, ನನ್ನ ಅಕ್ಕ ತಂಗಿಯರನ್ನ ಭೇಟಿ ಮಾಡಬೇಕು, ಎಲ್ಲರ ಜೊತೆಯಲ್ಲೂ ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಪಕ್ಷದ ಮೇಲಿನ ಒಂದು ಅಭಿಮಾನದಿಂದ ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಎಲ್ರಿಗೂ ಮಹಿಳಾ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಿಳಿಸೋದಕ್ಕೆ ಬಯಸ್ತೇನೆ. ನಮ್ಮ ದೇಶದ ಅಭಿವೃದ್ಧಿಗೆ ಮಹಿಳೆಯ ಪಾತ್ರ ಬಹಳ ನಿರ್ಣಾಯಕವಾದದ್ದು ಅಂತೇಳಿ ಹೇಳ್ಬೋದಾಗಿದೆ. ಎಲ್ಲ ರೀತಿಯಲ್ಲೂ ಮಹಿಳೆ ಅವಳ ಕಾಂಟ್ರಿಬ್ಯೂಷನ್ ಅನ್ನು ನೀಡ್ತಾ ಇದ್ದಾಳೆ. ಎಲ್ಲ ಫೀಲ್ಡಲ್ಲೂ ಅಷ್ಟೇ, ರಾಜಕೀಯ ರಂಗದಲ್ಲಿ, ಟೆಕ್ನಿಕಲ್ ಆಗಿರ್ಬೋದು, ವಿಜ್ಞಾನದ ಎಲ್ಲ ವಿಷಯಗಳಲ್ಲೂ ಮಹಿಳೆ ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನೀಡ್ತಾ ಬಂದಿದ್ದಾಳೆ. ಈಗ ನಮ್ಮ ದೇಶದ ರಾಷ್ಟ್ರಪತಿಗಳು ಯಾರು? ಓರ್ವ ಮಹಿಳೆ, ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ಮಹಿಳೆ ದ್ರೌಪದಿ ಮುರ್ಮು ಅನ್ನೋರು. ಅವರು ಒಬ್ಬ ಶಿಕ್ಷಕಿಯಾಗಿದ್ದಂಥವರು. ಈಗ ಅವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಾರೆ. ಅದು ನಮಗೆ ಬಹಳ ಹೆಮ್ಮೆ ಅಲ್ವೇ? ಅದು ಒಬ್ಬ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿರುವುದು. ಹಾಗೆ ನಮ್ಮ ದೇಶದ ಬಡ್ಜೆಟ್ ಅನ್ನು ಮಂಡಿಸುವ ಫೈನಾನ್ಸ್
ಮಿನಿಸ್ಟರ್ ಯಾರು? ಒಬ್ಬ ಮಹಿಳೆ, ಧೈರ್ಯಶಾಲಿ ಮಹಿಳೆ ಅಂತ ಹೇಳ್ಬೋದು, ನಿರ್ಮಲಾ ಸೀತಾರಾಮನ್. ಇವರಿಬ್ಬರನ್ನು ಆ ಸ್ಥಾನದಲ್ಲಿ ಕೂರಿಸಿರೋರು ಯಾರು? ನರೇಂದ್ರ ಮೋದಿ ಅವರು. ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ನಾವು. ಹೀಗೆ ಇನ್ನೂ ಮುಂದುವರಿಬೇಕಾದ್ರೆ ಮಹಿಳೆಗೆ ಈಗ ಮಹಿಳಾ ದಿನಾಚರಣೆ ಅಂದರೆ ಮುಖ್ಯವಾಗಿ ಮಹಿಳಾ ಸಾಧಕರಿಗೆ ಒಂದು ಸನ್ಮಾನ, ಗೌರವ ನೀಡುವಂಥ ಒಂದು ದಿನ ಅಂತೇಳಿ ಅನ್ಕೋಬಹುದು ನಾವು. ಈ ದಿನವನ್ನ ಮಹಿಳಾ ಸಾಧಕರಿಗೆ ಡೆಡಿಕೇಟ್ ಮಾಡುವಂತ ಒಂದು ದಿನ ಅಂತೇಳಿ ಹೇಳಬಹುದು. ಸ್ವಲ್ಪ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕು. ಇಂತಿಂತ ಬೂತು ನಿಮ್ ಜವಾಬ್ದಾರಿ ನಮ್ಮ, ಅಲ್ಲಿ ನೀವು ಮತ ಲೀಡ್ ಕೊಡೋದು ನಿಮ್ ಜವಾಬ್ದಾರಿ ಅಂತ ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕು. ಅದು ಆಗ್ತಾ ಇಲ್ಲ. ಅದು ನಾನು ಹೋದ್ ಸಲನೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಇದನ್ನ ನೀವು ಹೇಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಹೌದು, ಸ್ವಲ್ಪ ವಿಶ್ವಾಸಕ್ಕೆ ತಗೋಬೇಕು ಮಹಿಳೆಯರನ್ನು. ಏನ್ ಕೈಲಾಗ್ದವ್ರು ಅಂತ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಅವ್ರ ಕೈಲೂ ಈಗ 5.37 ಕೋಟಿ ಜನಸಂಖ್ಯೆ ಇದ್ರೆ ಅದರಲ್ಲಿ 2.69 ಪುರುಷ ಮತದಾರರಿದ್ದಾರೆ, ಹಾಗೆ 2.68 ಮಹಿಳಾ ಮತದಾರರಿದ್ದಾರೆ. ಹೆಚ್ಚು ಕಮ್ಮಿ ಈಕ್ವಲ್ ಆಗಿದೀವಲ್ಲ, ಅದರಿಂದ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲ ಯಾರ್ಯಾರು ಪುರುಷ ಲೀಡರ್ಗಳಿದ್ದೀರಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಸ್ವಲ್ಪ ದಯವಿಟ್ಟು ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ನಮ್ಮ ಪಕ್ಷ ಸೂರ್ಯ ಚಂದ್ರ ಇರೋವರೆಗೂ ಇರಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಅದೊಂದೇ ಕಾರಣಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ನಮ್ಮ ಪಕ್ಷದ ವರಿಷ್ಠರು ತಗೋಬೇಕು ಅದನ್ನ. ಅವ್ರ ಕಡೆಯಿಂದ ಬಂದ್ರೆ ಬೇರೆಯವ್ರಿಗೆ ನಾವು ಹೇಳ್ಬೋದು. ಸುರೇಶ್ ಬಾಬು ಅವರು, ತಿಪ್ಪೇಸ್ವಾಮಿ ಅವರು ಸ್ವಲ್ಪ ಎಲ್ಲ ಅದ್ರ ಮೇಲೆ ಗಮನ ಕೊಡ್ಬೇಕು. ಬರೀ ಮೀಟಿಂಗ್ ಕರ್ಸೋದಕ್ಕೆ ಮಾತ್ರ ಅವ್ರಿಗೆ ಫೋನ್ ಮಾಡಬೇಡಿ ದಯವಿಟ್ಟು. ಎಲ್ಲದಕ್ಕೂ ಅವ್ರಿಗೆ ಗೌರವದಿಂದ ನಡೆಸ್ಕೋಬೇಕು, ಜವಾಬ್ದಾರಿ ಕೊಡ್ಬೇಕು. ದೇವೇಗೌಡರು ಜೈ, JDS ಜೈ. ಎಲ್ರಿಗೂ ನಮಸ್ಕಾರ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನು ಆಚರಣೆ ಮಾಡ್ತಾ ಇದ್ದೀವಿ, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪೂಜ್ಯರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರಿಗೆ ಪಾದಕ್ಕೆ ನಾನು ನಮಸ್ಕರಿಸುತ್ತಾ, ಅದೇ ರೀತಿ ಇನ್ನೊಬ್ರು ಮಾತೃ ಸ್ವರೂಪಿಗಳು, ಹಿರಿಯರು, ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ ನನಗೆ ಯಾವ ರೀತಿ ಆ ಚುನಾವಣೆ ನಡೆಸಬೇಕು ಅಂತೇಳಿ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಅನಿತಾ ಕುಮಾರಣ್ಣರವ್ರಿಗೆ ನಮಸ್ಕರಿಸಿ, ಇನ್ನೊಬ್ರು ನಮ್ಮ ಪಕ್ಷದ ಭವಿಷ್ಯದ ನಾಯಕರು, ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಖ್ಯಾತ ಚಲನಚಿತ್ರ ನಟರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣರವರೇ, ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ರಾಮೇಗೌಡಣ್ಣವರೇ, ಇನ್ನೊಬ್ರು ತಮ್ಮನ್ನೆಲ್ಲ ಉದ್ದೇಶಿ ಈಗ ತಾನೇ ಮಾತನಾಡಿದಂತ ಬೆಂಗಳೂರು ಮಹಾನಗರದ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶೈಲಜಾ ಸಂತೋಷಿ ರಾವ್ ಅವರೇ, ಕುಮಾರಣ್ಣವರು ನಾನು ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಕರೆದು ಒಂದು ಮಾತನ್ನು ಹೇಳಿದ್ರು, ಬಹಳ ಜನ ಮಹಿಳೆಯರು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಜನ ನೋವು ಮಾಡ್ಕೊಂಡು ನನ್ನ ಹತ್ರ ಬರ್ತಾರೆ, ದಯಮಾಡಿ ಅವ್ರಿಗೆ ಬಹಳ ಯಾರು ಹೆಚ್ಚು ಪಕ್ಷದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಕುಮಾರಣ್ಣವರು ಸೂಚನೆಯನ್ನ ಕೊಟ್ಟರು. ಅದಾದ ನಂತರ ಇಲ್ಲಿ ಬಹಳ ಜನ ಮಹಿಳೆಯರು ಕುಳಿತಿದ್ದಾರೆ, ನನ್ನ ಹತ್ರನೂ ಸಹ ಬಂದ್ರು, ಸರ್ ನಾವೆಲ್ಲ ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಈಗಾಗಲೇ ಏನು ಮಹಿಳಾ ಅಧ್ಯಕ್ಷ ಏನು ಈಗ ಮಾತನಾಡಿದ್ರು, ಅವ್ರ ಹಿಂದೆ ಬಹಳ ಹಿಂದೆ ಯಾರು ಅವರು ಕುಮಾರಣ್ಣವರು ಆಗಿನ್ನೂ ಪಕ್ಷದ ಅಧ್ಯಕ್ಷ ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮಲ್ಲೇಶ್ವರಂಗೆ ಹೋದಂತ ಸಂದರ್ಭದಲ್ಲಿ ಆವತ್ತು ಸಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಆವತ್ತು ಆ ಹೆಣ್ಮಗಳಿಗೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಅಲ್ಲಿರ್ತಕ್ಕಂಥವ್ರು ಅವ್ರಿಗೇನು ಶಿಫಾರಸ್ ಮಾಡಿದ್ರು, ಕೆಲವರು ನನಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು ಸರ್ ಅಂತೇಳಿ ಅವರು ಕುಮಾರಣ್ಣ ಹತ್ರ ಅಳಲು ತೋಡ್ಕೊಂಡವಾಗ
ತಂಗಿ ನಾನು ನಿಮ್ ಜೊತೆ ಇದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡು, ಮುಂದೆ ನಿನಗೆ ಗೌರವ ಸಿಗುತ್ತೆ ಅಂತ ಹೇಳಿ ಅವ್ರೇನು ಆವತ್ತು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ರು. ಆವತ್ತಿಂದ ಇವತ್ತವರೆಗೂ ಸಹ ಬಹಳ ನಿಷ್ಠೆಯಿಂದ ಪಕ್ಷದಲ್ಲಿ ಕೆಲಸ ಮಾಡಿ ಶೋಭಾ ಚಿತ್ರ ಮೇಲೆ ಬನ್ನಿ. ಜಯ ಅಲ್ಲಿ, ಪವಿತ್ರ ಅಲ್ಲಿ. ಅಗಲವಾಗಿ ವೈಡ್ ಆಗಿ ನಿಂತ್ಕೊಳ್ಳಿ. ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಆಯ್ತಾ ಅಲ್ಲ ಅಗಲ ಮಾಡಿ.